ದುರಂಧರ್ ಪಾರ್ಟ್ 1 ಈ ಸಿನಿಮಾ ಥಿಯೇಟರಲ್ಲಿ ಯಾವ ರೀತಿ ಇತಿಹಾಸ ಸೃಷ್ಟಿ ಮಾಡಿತ್ತು ಅಂತ ನಾವೆಲ್ಲ ನೋಡಿದ್ರಿ. ಅದ್ರ ಕಂಟಿನ್ಯೂ ಪಾರ್ಟು ದುರಂಧರ್ 2. ಈ ಮೂವಿ ಎಕ್ಸ್ಪೆಕ್ಟೇಷನ್ನು ತುಂಬಾ ಹೈ ಇತ್ತು. ಈಗ ರಿಲೀಸಾಗಿ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಮತ್ತು ಕಲೆಕ್ಷನ್ ವಿಚಾರದಲ್ಲೂ ತುಂಬಾ ರೆಕಾರ್ಡ್ಸ್ ಕ್ರಿಯೇಟ್ ಮಾಡ್ತಿದೆ. ನಾವೆಲ್ಲ ತುಂಬ ರಿವ್ಯೂಸ್ ನೋಡಿದ್ರಿ, ಈ ಯೂಟ್ಯೂಬರ್ಸು ಮತ್ತು ಪಬ್ಲಿಕ್ ರಿವ್ಯೂಸು. ಆದರೆ ಒಬ್ಬ ಸೆಲೆಬ್ರಿಟಿ ಮೂವಿ ಬಗ್ಗೆ ರಿವ್ಯೂ ಕೊಟ್ಟಿದ್ದಾರೆ. ಅವರೇ ಸ್ಯಾಂಡಲ್ವುಡ್ ಕ್ವೀನ್ ನಟಿ ರಮ್ಯಾ. ಯಾಕಂದರೆ ಒಬ್ಬ ಆಡಿಯನ್ಸ್ ಆಗಿ ಮೂವಿ ನೋಡೋದಕ್ಕೂ ಒಬ್ಬ ಆ್ಯಕ್ಟರು ರಿವ್ಯೂ ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ನಾವು ಆಡಿಯನ್ಸ್ ನೋಡೋ ವ್ಯೂ ಪಾಯಿಂಟೇ ಬೇರೆ ರೀತಿ ಇರುತ್ತೆ. ಆದರೆ ಒಬ್ಬ ಸೆಲೆಬ್ರಿಟಿ ತುಂಬ ಮೂವೀಸಲ್ಲಿ ವರ್ಕ್ ಮಾಡಿ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಒಬ್ಬ ಆ್ಯಕ್ಟರು ವ್ಯೂ ಪಾಯಿಂಟೇ ಬೇರೆ ಇರುತ್ತೆ. ರಮ್ಯಾ ಅವರು ಈ ಮೂವಿನ ಥಿಯೇಟರಲ್ಲಿ ನೋಡಿ ಅವ್ರಿಗೆ ಹೇಗನ್ನಿಸ್ತು ಅಂತ ಟ್ವಿಟ್ಟರಲ್ಲಿ ಅವ್ರ ಒಪಿನಿಯನ್ ಶೇರ್ ಮಾಡಿದ್ದಾರೆ. ರಮ್ಯಾ ಅವ್ರು ಟ್ವಿಟ್ಟರಲ್ಲಿ ಶೇರ್ ಮಾಡಿರೋದು ಅಂದರೆ ಅವ್ರ ರಿವ್ಯೂ. ಅವ್ರಿಗೆ ಈ ಮೂವಿ ಮೇಲಿರೋ ಅಭಿಪ್ರಾಯ ಸ್ವಲ್ಪ ನೆಗೆಟಿವೇ ಇದೆ. ಈ ಮೂವಿಲಿ ಹಿಂಸಾಚಾರ ಜಾಸ್ತಿ ಇದೆ. ಇದು ಥಿಯೇಟರಲ್ಲಿ ನೋಡೋ ಮೂವಿ ಅಲ್ಲ. ನೀವು ಈ ಮೂವಿನ ನೋಡಲೇಬೇಕಂತ ಏನಾದರೂ ಇದ್ದರೆ OTTಲಿ ನೋಡಿ. ದುರಂಧರ್ 2 ಚಿತ್ರ ನೋಡಿ ತುಂಬಾ ನಿರಾಸೆ ಆಯಿತು. ಈ ಮೂವಿ ನೀವು ಥಿಯೇಟರಲ್ಲಿ ನೋಡಿ, ನಿಮ್ಮ ದುಡ್ಡು ಮತ್ತು ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ಈ ಚಿತ್ರ ನೋಡಿದ ಮೇಲೆ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂದರೆ ಬಹು ನಿರೀಕ್ಷಿತ ಸಿನಿಮಾ ಯಾವ ರೀತಿ ಮೂವಿನ ಕೆಡಿಸ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದೊಂದು ಬೋರಿಂಗ್ ಸಬ್ಜೆಕ್ಟ್ ಟೆಕ್ಸ್ಟ್ ಬುಕ್ ಓದೋ ರೀತಿ ಇದೆ. ಎಂಡ್ ಇಲ್ದಿರೋ ಚಾಪ್ಟರ್ಸು ಮುಂದುವರಿತಾನೆ ಇರುತ್ತೆ. ಒಂದು ಹಂತದಲ್ಲಿ ಅಂದರೆ ನಮ್ಮ ಮೈಂಡು ನಿರಾಸೆಯಿಂದ ನಗಲು ಸ್ಟಾರ್ಟ್ ಮಾಡ್ತೀರಿ ಅಂತ ಅವ್ರ ಒಪಿನಿಯನ್ ಶೇರ್ ಮಾಡಿದ್ದಾರೆ. ಈ ಮೂವಿ ಬಗ್ಗೆ ಟೆಕ್ನಿಕಲ್ ಆಗು ಮಾತಾಡಿದ್ದಾರೆ. ಅಂದರೆ ನಿರ್ದೇಶನ, ಸಂಭಾಷಣೆ, ಎಡಿಟಿಂಗು, ಬ್ಯಾಕ್ಗ್ರೌಂಡು, ಮ್ಯೂಸಿಕ್ಕು, ಅಭಿನಯ ಎಲ್ಲ ಕಳಪೆಯಾಗಿದೆ ಅಂತ ಹೇಳಿದ್ದಾರೆ. ಮತ್ತು ಸ್ವಲ್ಪ ಮೂವಿ ಲವರ್ಸು ಮತ್ತು ರಣವೀರ್ ಸಿಂಗ್ ಫ್ಯಾನ್ಸು ಇಡೀ ಮೂವಿನ ರಣವೀರ್ ಸಿಂಗ್ ಅವರು ತಮ್ಮ ಹೆಗಲ ಮೇಲೆ ಒತ್ಕೊಂಡಿದ್ದಾರೆ ಅಂತ ಎಲ್ಲರೂ ಹೇಳಿದ್ದಾರೆ. ಇದ್ರ ಬಗ್ಗೆ ರಮ್ಯಾ ಅವ್ರು ಕ್ವಶನ್ ಮಾಡಿದ್ದಾರೆ. ರಣವೀರ್ ಸಿಂಗ್ ಒತ್ತಿದ್ದಾದರೂ ಏನನ್ನ, ಯಾಕಂದರೆ ನನಗೆ ಕಾಣಿಸಿದ್ದು ತಲೆ ಕೂದಲು ಮಾತ್ರ. ಫಸ್ಟ್ ಪಾರ್ಟಲ್ಲಿ ರಣವೀರ್ ಸಿಂಗ್ ತಲೆ ಕೂದಲುಗೆ ಒಂದು ಪರ್ಸ್ನಾಲಿಟಿ ಇತ್ತು, ಅದೇ ಒಂದು ಪಾತ್ರವಾಗಿತ್ತು. ಆದರೆ ಇಲ್ಲಿ ತಲೆ ಕೂದಲಿದೆ ಅಷ್ಟೆ. ಅದು ಎಲ್ಲದಕ್ಕೂ ಅಡ್ಡಿಯಾಗಿ, ಅಂದರೆ ಎಲ್ಲ ಸನ್ನಿವೇಶಗಳು ಬ್ಲಾಕ್ ಮಾಡುವ ಮಟ್ಟಿಗೆ ಈ ರೀತಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಈ ರೀತಿ ಎಲ್ಲ ರಮ್ಯಾ ಟ್ವೀಟ್ ಮಾಡಿದ್ದಾರೆ, ಅವ್ರ ಒಪಿನಿಯನ್ ಶೇರ್ ಮಾಡಿದ್ದಾರೆ. ಈಗಾಗಲೇ ಈ ಮೂವಿ ನೋಡಿರೋ ಆಡಿಯನ್ಸು ತುಂಬಾ ಪಾಸಿಟಿವ್ ಆಗಿ ರಿವ್ಯೂಸ್ ಬರ್ತಿದೆ. ಎಲ್ಲ ರೀತಿಯ ಆಡಿಯನ್ಸ್ಗೂ ಈ ಮೂವಿ ಇಷ್ಟ ಆಗಿದೆ. ಯಾಕಂದರೆ ಒಂದು ಮೂವಿ ರಿಲೀಸ್ ಆಗಿದೆ ಅಂದರೆ ಒಬ್ಬೊಬ್ಬರು ಒಪಿನಿಯನ್ನು ಒಂದೊಂದು ರೀತಿ ಇರುತ್ತೆ. ಎಲ್ಲರೂ ಒಪಿನಿಯನ್ನು ನೋಡೋ ವ್ಯೂ ಪಾಯಿಂಟು ಒಂದೇ ರೀತಿ ಇರಲ್ಲ. ಅದೇ ರೀತಿ ಕೆಲವು ಜನ ಒಪಿನಿಯನ್ಸ್ ಈ ರೀತಿ ಇದ್ದರೂ ಇರ್ಬೋದೇನೋ ಗೊತ್ತಿಲ್ಲ. ನಿಮ್ಗೆ ಈ ಮೂವಿ ನೋಡಿ ಯಾವ ರೀತಿ ಅನ್ನಿಸ್ತು? ಈ ಮೂವಿ ನೀವೇನಾದರೂ ಥಿಯೇಟರಲ್ಲಿ ನೋಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅದು ಕಮೆಂಟಲ್ಲಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.